ಗುಲ್ಬರ್ಗ ನಗರ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾದ ಮಜರ್ ಅಲಂ ಖಾನ್ ರವರ ಹುಟ್ಟುಹಬ್ಬದ ಹಿನ್ನೆಲೆ ಗೆಳೆಯರ ಬಳಗ, ಅಭಿಮಾನಿ ಬಳಗ ಹಾಗೂ ಕಾಂಗ್ರೆಸ್ ಮುಖಂಡರುಗಳಿಂದ ಹುಟ್ಟುಹಬ್ಬವನ್ನು ಕಲಬುರಗಿಯ ವಿವಿಧ ಕಡೆಗಳಲ್ಲಿ ಆಚರಿಸಿದರು. ಬರೋ ಆಫೀಸ್ಗೆ ಹೋಗಿ ನಾನು ಫೋನ್ ನಮ್ಮ ಆತ್ಮೀಯರು, ಯುವ ಮುಖಂಡರು ಹಾಗೂ ಕಲಬುರಗಿಯ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆದಂಥ ಸನ್ಮಾನ್ಯ ಶ್ರೀ ಮಜರ್ ಅಲಂ ಖಾನ್ ಸಾಹೇಬರ ಒಂದು ಹುಟ್ಟುಹಬ್ಬವನ್ನ ಇಲ್ಲಿ ಒಂದು ಅನಾಥ ಕಿವುಡ ಮತ್ತು ಮೂಕ ಮಕ್ಕಳ ಒಂದು ಆಶ್ರಮದಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಬಹಳ ಸಂತೋಷದ ವಿಷಯ. ಯಾಕಂತೇಳಿದ್ರೆ ಬಹಳಷ್ಟು ಜನ ಒಂದು ದೊಡ್ಡ ದೊಡ್ಡ ಸಭಾಂಗಣದಲ್ಲಿ ಇನ್ನಿತರ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು ನಾವು ಸರ್ವಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ. ಆದರೆ ಇಲ್ಲಿ ಒಂದು ವಿನೂತನವಾಗಿ ಬಡವರ ಮಕ್ಕಳಿಗೆ ಏನು ಅನ್ನ ಸಂತರ್ಪಣೆ ಮಾಡುವ ಮುಖಾಂತರ ಅವರಿಗೆ ಬೇಕಾಗಿರ್ತಕ್ಕಂಥ ಏನು ಸಾಮಗ್ರಿಗಳು, ಬುಕ್ ಆಗಿರ್ಬೋದು, ಕಾಪಿ ಆಗಿರ್ಬೋದು, ಪೆನ್ ಆಗಿರ್ಬೋದು, ಎಲ್ಲವನ್ನು ಕೂಡ ವಿತರಣೆ ಮಾಡುವ ಮುಖಾಂತರ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಬಹಳ ಸಂತೋಷ ತಂದಿದೆ. ಅದರ ಜೊತೆಗೆ ಇವತ್ತು ನಮ್ಮ ಯುವ ನಾಯಕರು ಆಗಿರ್ತಕ್ಕಂಥ ಮಜರ್ ಅಲಂ ಖಾನ್ ಅವರು ಎಲ್ಲರನ್ನೂ ಕೂಡ ಸರಿಸಮನಾಗಿ ತೆಗೆದುಕೊಂಡು ಹೋಗುವಂಥ ಒಬ್ಬ ಯುವ ನಾಯಕರು. ಯಾವುದೇ ಜಾತಿ ಭೇದ ಅನ್ನದೆ, ಯಾವುದೇ ಬಡವ ಶ್ರೀಮಂತ ಅನ್ನದೆ, ಎಲ್ಲರ ಸಮಸ್ಯೆಗಳಲ್ಲಿ, ಎಲ್ಲರ ಕಷ್ಟಗಳಲ್ಲಿ, ಎಲ್ಲರ ಸುಖಗಳಲ್ಲಿ ಭಾಗಿಯಾಗ್ತಕ್ಕಂಥ ಒಬ್ಬ ಸರಳ ಸಜ್ಜನಿಕೆ ವ್ಯಕ್ತಿಯಾಗಿರ್ತಕ್ಕಂಥ ಮಜರ್ ಅಲಂ ಖಾನ್ ಅವರು. ಅವರ ಹಿಂದೆ ಬಹಳಷ್ಟು ಜನ ಒಂದು ಯುವಕರ ಪಡೆ ಇದೆ. ಎಲ್ಲರೂ ಕೂಡ ನನ್ನನ್ನು ಕೂಡ ಒಳಗೊಂಡು ಇವತ್ತು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ನಮ್ಮ ಮಜರ್ ಅಲಂ ಖಾನ್ ಅವರಿಗೆ ಆ ದೇವರ ಆಶೀರ್ವಾದದಿಂದ ಅವರಿಗೂ ಅವರ ಕುಟುಂಬ ವರ್ಗದವರಿಗೂ ಆಯುಷ್, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಡುವ ಮುಖಾಂತರ ಬರುವಂಥ ದಿನಗಳಲ್ಲಿ ಅವರು ಅವರ ಕುಟುಂಬ ವರ್ಗದವರು ಕಂಡಂಥ ಕನಸು ನನಸಾಗಲಿ. ಇನ್ನು ಈ ಸಮಾಜದಲ್ಲಿ ಏನು ಬಡತನದಿಂದ ಇರ್ತಕ್ಕಂಥ ಬಡವರನ್ನ ಸಹಾಯ ಮಾಡುವುದಕ್ಕಾಗಿ, ಕಷ್ಟದಲ್ಲಿರ್ತಕ್ಕಂಥವ್ರನ್ನ ಸಹಾಯ ಮಾಡೋದಕ್ಕಾಗಿ ಆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನು ನೀಡಲಿ. ಅವರಿಗೆ ಆಯುಷ್, ಆರೋಗ್ಯ, ಐಶ್ವರ್ಯ ಕೊಡುವ ಮುಖಾಂತರ ಇನ್ನೂ ಹೆಚ್ಚಿನ ಅಧಿಕಾರವನ್ನು ಕೊಡಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಎಲ್ಲರನ್ನು ಒಳಗೊಂಡು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೀವಿ. ಧನ್ಯವಾದಗಳು.